ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು ಅವಕಾಶಕ್ಕಾಗಿ. ಈಗ ಸುಮಾರು ಚರ್ಚೆ ನಡೀತು ಬರಗಾಲದ ಬಗ್ಗೆ. ಆದರೆ ನನ್ನ ಪ್ರಶ್ನೆ ಮತ್ತು ಇದು ಸರ್ಕಾರ ಗಮನ ಸೆಳೀಬೇಕಾಗಿರೋದು, ಈಗ ಹವಾಮಾನ ಏನು ಮೀಟಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಎಲ್ಲ ತಜ್ಞರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ ವರ್ಷ ಸೂಪರ್ ಎಲ್ ನೀನೋ ಈ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ಹವಾಮಾನ ಈ ಡ್ರೌಟ್ ಕಂಡೀಷನ್ಸ್ ಇನ್ನೂ ಜಾಸ್ತಿ ಆಗತ್ತೆ ಅಂತ ಮೀಟಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ. ನಾವು ನೋಡಿದಾಗ ಈಗ ಸಪ್ಲಿಮೆಂಟರಿ ಬಡ್ಜೆಟನ್ನು ನೋಡಿದ್ವಿ. ಸಪ್ಲಿಮೆಂಟರಿ ಬಡ್ಜೆಟಲ್ಲಿ ಯಾವುದೇ ಥರದ ಅನುದಾನ ಮೀಸಲಾಗಿಟ್ಟಿಲ್ಲ ಈ ಡ್ರೌಟ್ ಮ್ಯಾನೇಜ್ಮೆಂಟ್ಗೆ ಅಥವಾ ಡ್ರೌಟ್ ಪ್ರಿವೆನ್ಷನ್ಗೆ. ಆದ್ದರಿಂದ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂತ ಹೇಳಿದ್ರೆ, ಈಗ ನಾವು ಮುಂದಿನ ವರ್ಷನೂ ಇದೇ ಸದನದಲ್ಲಿ ಬರಗಾಲದ ಬಗ್ಗೆ ಮಾತಾಡೋದ್ರ ಬದಲು ಬರಗಾಲ ಯಾವ ಥರ ನಿರ್ವಹಣೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಯಾವ್ಯಾವ ಥರ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಇವಾಗಿನಿಂದಾನೇ. ಮತ್ತು ನಮಗೇನಾದರೂ ಮಳೆ ಬರಬೇಕು, ಮುಂದಿನ ವರ್ಷನೂ ಡ್ರೌಟ್ ಇಲ್ಲದೆ ಬದುಕಬೇಕು ಜನರು ಅಂತ ಹೇಳಿದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಮಾತ್ರ ಸಾಧ್ಯ, ಇದರಿಂದ ಸಾಧ್ಯ. ಈಗಾಗಲೇ ನಾನು ಮುಂಚೆ ಹೇಳ್ದಂಗೆ ಸೂಪರ್ ಎಲ್ ನೀನೋ ಅಂತ ಆಗಲೇ ಕ್ಯಾಟಗರಿನ ಮೇಲಕ್ಕೆ ತಗೊಂಡೋಗಿದ್ದಾರೆ. ಇದು ಒಂದು ಗಂಭೀರವಾದ ಪ್ರಸ್ತಾವ. ಇವಾಗ ಮಾಡಬೇಕು ನಿಮ್ಮ ಮೂಲಕ ಸರ್ಕಾರದಲ್ಲಿ ಆಗ್ರಹ ಮಾಡೋದೇನೆಂದ್ರೆ, ಒಂದು ಸೆಪರೇಟ್ ಕಮಿಟಿ ಈ ಪ್ರಿವೆನ್ಷನ್ಗೆ, ಡ್ರೌಟ್ ಪ್ರಿವೆನ್ಷನ್ ಸೆಪರೇಟ್ ಕಮಿಟಿ ಮತ್ತೆ ಬಡ್ಜೆಟ್ ಯಾವ ತರ ಈಗ ಮಾಡ್ತಾರೆ. ಮತ್ತೆ ಈಗ NDRF SDRF ಅಂತ ಇದೆ, ರಿಲೀಫ್ ಫಂಡ್ ಅಷ್ಟೇ. ಶೂನ್ಯ ವೇಳೆ ನೀವು ಪ್ರಸ್ತಾವನೆ ಮಾಡಬೇಕು, ಉತ್ತರ ಕೊಡ್ತಾರೆ. ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರಗಳನ್ನು ಸಂಬಂಧಪಟ್ಟ ಸಚಿವರಿಂದ ಒದಗಿಸಿಕೊಡಲಾಗುವುದು.